ಕುಮಟಾ ತಾಲೂಕಿನ ಯಾಣ ಹೊಳೆಬೈಲಿನ ದಲಿತ ಕುಟುಂಬಗಳ ಸದಸ್ಯರಿಗೆ ಅಲ್ಲಿನ ಕೆಲವು ಮರಾಠಿ ಕುಟುಂಬಸ್ಥರು ಓಡಾಟಕ್ಕೆ ಅಡ್ಡಿಪಡಿಸಿ ನಿರಂತರ ಶೋಷಣೆ ಮಾಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ಭೀಮಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎಂಡಿ ಭೋಜರಾಜ್ ಅವರ ನೇತೃತ್ವದಲ್ಲಿ ಶೋಷಿತ ಕುಟುಂಬಸ್ಥರು ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಿದರು. ತಹಶೀಲ್ದಾರ್ ಕಚೇರಿ ಎದುರು ಸೇರಿದ ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯದ ಜನರು ಶೋಷಣೆ ವಿರುದ್ಧ ಘೋಷಣೆ ಕೂಗಿ ನ್ಯಾಯಕ್ಕಾಗಿ ಆಗ್ರಹಿಸಿದರು. ಯಾಣದ ಹೊಳೆಬೈಲಿನಲ್ಲಿ 10 ದಲಿತ ಕುಟುಂಬಗಳು ವಾಸ ಮಾಡುತ್ತಾರೆ. ಈ ಕುಟುಂಬಗಳಲ್ಲಿ ಮಾದೇವ್ ನಾಗುಮುಕ್ರಿ, ಭೈರವ ನಾಗುಮುಕ್ರಿ, ಲಿಂಗಪ್ಪ ನಾಗುಮುಕ್ರಿ ಮತ್ತು ಇತರರು ದಿನನಿತ್ಯ ಓಡಾಡಲು ಹಾಗೂ ಅವರ ಮಕ್ಕಳು ಶಾಲೆಗಳಿಗೆ ಹೋಗಿ ಬರಲು ಸರಿಯಾದ ದಾರಿ ಇಲ್ಲ. ಹೀಗಾಗಿ ಈ ಕುಟುಂಬಗಳು ದಿನನಿತ್ಯ ಕಿರಿಕಿರಿಯನ್ನು ಅನುಭವಿಸುತ್ತಿವೆ. ಹೀಗಾಗಿ ಈ ಕುಟುಂಬಗಳಿಗೆ ಸರಳ ಓಡಾಟಕ್ಕೆ ಸುವ್ಯವಸ್ಥಿತ ದಾರಿಯಾಗಬೇಕಾಗಿದೆ. ಇವರ ಮನೆಗಳ ಪಕ್ಕದಲ್ಲಿಯೇ ಮರಾಠಿ ಸಮುದಾಯದ ಮಾದೇವ್ ಪುರುಷ ಮರಾಠಿ, ಹಿಮಕರ ಪುರುಷ ಮರಾಠಿ ಕುಟುಂಬಸ್ಥರು ನೊಂದ ದಲಿತ ಕುಟುಂಬದ ಮೇಲೆ ಕಳೆದ ಕೆಲವು ವರ್ಷಗಳಿಂದ ಸತತವಾಗಿ ದೌರ್ಜನ್ಯ ಹಿಂಸೆ ನೀಡುತ್ತಾ ಬಂದಿದ್ದಾರೆ. ಅಲ್ಲದೆ ದಲಿತ ಕುಟುಂಬಗಳ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿರುತ್ತಾರೆ. ಈ ಸಂಬಂಧ ಮರಾಠಿ ಕುಟುಂಬಸ್ಥರ ವಿರುದ್ಧ SC/ST ದೌರ್ಜನ್ಯ ಕಾಯ್ದೆಯಂತೆ ಪ್ರಕರಣ ದಾಖಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ದಲಿತ ಕುಟುಂಬಗಳ ಮೇಲೆ ಮರಾಠಿ ಕುಟುಂಬದ ಸದಸ್ಯರು ನಿರಂತರ ಶೋಷಣೆ ಮುಂದುವರೆಸಿದ್ದಾರೆ. ಆದ ಕಾರಣ ದಲಿತರ ಅಳಲನ್ನು ಗಮನಿಸಿ ಅವರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರಿಹರಿಸಿಕೊಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಮೂರು ತಿಂಗಳ ದಲಿತ ಕುಟುಂಬಗಳ ಸದಸ್ಯರಿಗೆ ಸುಗಮ ಓಡಾಟಕ್ಕೆ ರಸ್ತೆ ನಿರ್ಮಿಸಿಕೊಡಬೇಕು. ಮೇಲ್ವರ್ಗದ ಮರಾಠಿ ಕುಟುಂಬಸ್ಥರಿಂದ ದೂಷಣೆ ಮುಕ್ತಗೊಳಿಸಿ ಜೀವ ಭಯ ಒಡ್ಡುವುದನ್ನು ತಡೆಗಟ್ಟಬೇಕು. ರಸ್ತೆ ಮಧ್ಯವಿರುವ ದೊಡ್ಡ ಹಳ್ಳಕ್ಕೆ ಮಳೆಗಾಲದಲ್ಲಿ ತೊಂದರೆಯಾಗುವುದರಿಂದ ಸೇತುವೆ ನಿರ್ಮಿಸಿಕೊಡಬೇಕು. ಮರಾಠಿ ಕುಟುಂಬಗಳ ಸದಸ್ಯರಾದ ಮಾದೇವ್ ಮರಾಠಿ ಮತ್ತು ಹಿಮಕರ ಮರಾಠಿ ಇತರರು ನಿರಂತರ ಶೋಷಣೆ ನಡೆಸುತ್ತಿದ್ದು ಜೀವ ಬೆದರಿಕೆ ಒಡ್ಡುತ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಬಿಗು ಕ್ರಮ ಕೈಗೊಂಡು ರಕ್ಷಣೆ ನೀಡಬೇಕೆಂದು ಮನವಿಯಲ್ಲಿ ಬೇಡಿಕೆ ಸಲ್ಲಿಸಲಾಗಿದೆ. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅವರು ವಾರದೊಳಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ದೀನ ದಲಿತರಿಗೆ ಹಾಗೂ ಶೋಷಿತರಿಗೆ ಮತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಹಲವಾರು ಜಾತಿ ವರ್ಗಗಳಲ್ಲಿ ಈ ಒಂದು ಭಾಗದಲ್ಲಿ ಸುಮಾರು ವರ್ಷಗಳಿಂದ ಹಲವಾರು ಮೇಲ್ಜಾತಿ ವರ್ಗಗಳಿಂದ ಶೋಷಣೆ ಆಗ್ತಾ ಇದ್ದು ಮತ್ತು ದೌರ್ಜನ್ಯ ನಡೀತಾನೆ ಬಂದಿದೆ. ಸುಮಾರು 50-60 ವರ್ಷಗಳಿಂದ ಸುಮಾರು ದಶಕಗಳು ಕಳೆದರೂ ಕೂಡ ಇಲ್ಲಿವರೆಗೂ ದಲಿತರಿಗೆ ನಿಜವಾದ ಸ್ವಾತಂತ್ರ್ಯದ ಹಕ್ಕನ್ನು ಇವತ್ತು ಪಡೆದುಕೊಳ್ಳಕ್ಕಾಗ್ತಾ ಇಲ್ಲ. ಇವತ್ತು ಸ್ವಾತಂತ್ರ್ಯ ಸಿಕ್ಕು ಸುಮಾರು 76 ವರ್ಷ ಕಳೆದರೂ ಕೂಡ ಇವತ್ತಿನವರೆಗೂ ಕೂಡ ಈ ದೇಶದಲ್ಲಿ ದೀನ ದಲಿತರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಸಿಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಇನ್ನೂ ಕೂಡ ಉದ್ಭವ ಆಗಿಲ್ಲ. ಹಾಗಾಗಿ ಇದೊಂದು ವಿಷಯದಲ್ಲಿ ಬಂದಾಗ ಇವತ್ತೇನು ಕುಮಟಾ ತಾಲೂಕಿನ ಯಾಣ ಗ್ರಾಮದಲ್ಲಿ ಇವತ್ತು ಹೊಳೆಬೈಲು ಅಂತಕ್ಕಂಥ ಒಂದು ಏರಿಯಾದಲ್ಲಿ ಏನಿವತ್ತು ಸುಮಾರು 10ರಿಂದ 15 ದಲಿತ ಕುಟುಂಬಗಳು ಇವತ್ತು ಸುಮಾರು ವರ್ಷಗಳಿಂದ ಹಲವಾರು ತಲೆಮಾರುಗಳಿಂದ ಆ ಒಂದು ಜಾಗದಲ್ಲಿ ಆ ಒಂದು ಗ್ರಾಮದಲ್ಲಿ ತಮ್ಮ ಉಪಜೀವನವನ್ನು ಸಾಗಿಸಿಕೊಂಡು ವಾಸ ಮಾಡುತ್ತಾ ಬಂದಿದ್ದಾರೆ. ಕಷ್ಟಾನು ನಷ್ಟಾನು ತಮ್ಮ ಬಡ ಕುಟುಂಬದಲ್ಲಿ ತಮ್ಮ ಮಕ್ಕಳು ಮನೆಯೊಂದಿಗೆ ಹಲವಾರು ನೋವುಗಳನ್ನು ಎದುರಿಸಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಇವತ್ತು ಅವರು ಜೀವನ ಸಾಗಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಆ ಕುಟುಂಬಗಳಿಗೆ ಸುಮಾರು 3 ತಿಂಗಳ ಕಾಲ ಅವಕಾಶಗಳು ಆದಂಥ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಹಲ್ಲೆ ಆಗ್ತದೆ, ದೌರ್ಜನ್ಯ ಆಗ್ತದೆ. ಆ ಸಂದರ್ಭದಲ್ಲಿ ಮಾನ್ಯ SC/ST BNX ಆಕ್ಟ್ ಪ್ರಕಾರ ಆ ಒಂದು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥವ್ರ ಮೇಲೆ ಮತ್ತು ದೌರ್ಜನ್ಯ ಮಾಡಿರ್ತಕ್ಕಂಥವ್ರ ಮೇಲೆ ಒಂದು SC/ST ಕಾಯ್ದೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗ್ತದೆ. ನಂತರ ಆ ಜಾತಿ ವರ್ಗದವರು ತಮ್ಮ ಒಂದು ವ್ಯವಸ್ಥೆಯನ್ನು ಮರೆತು ತಮ್ಮ ಭಯಭಕ್ತಿಯನ್ನು ಮರೆತು ಕಾನೂನನ್ನು ಉಲ್ಲಂಘನೆ ಮಾಡಿ ಕಾನೂನಿಗೆ ತಲೆಬಾಗದೆ ಇವತ್ತು ಮರಳಿ ಮತ್ತೆ ಆ ಕುಟುಂಬಗಳ ಮೇಲೆ ಸತತವಾಗಿ ಇವತ್ತಿಗೂ ಕೂಡ ನಿರಂತರವಾಗಿ ದೌರ್ಜನ್ಯ ಇನ್ನೂ ಕೂಡ ಮುಂದುವರೆದಿದೆ. ಅದರ ಜೊತೆಗೆ ಆ ಕುಟುಂಬಗಳಿಗೆ ಓಡಾಡೋದಕ್ಕೆ ದಾರಿನೂ ಕೂಡ ಸಿಗದೆ ಆ ಕುಟುಂಬಗಳನ್ನು ಬೀದಿಗೆ ತಂದು ಇವತ್ತು ಮೋಸು ನೋಡ್ತಕ್ಕಂಥ ಕೆಲಸ ಇವತ್ತು ಯಾಣ ಗ್ರಾಮದಲ್ಲಿ ಈಗೂ ಕೂಡ ನಿರಂತರವಾಗಿ ನಡೀತಾ ಇರೋದ್ರಿಂದ ಇವತ್ತಿನ ಪ್ರತಿಭಟನೆ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಕುಟುಂಬಗಳಿಗೆ ಸೂಕ್ತ ಮಾನ್ಯ ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆಯವರಾಗಿರ್ಬೋದು, ತಾಲೂಕಾ ಆಡಳಿತ ಮಂಡಳಿ ಆಗಿರ್ಬೋದು, ತಾಲೂಕಾ ಅಧಿಕಾರಿಗಳಾಗಿರ್ಬೋದು, ನಾವೆಲ್ಲರೂ ಕೂಲಂಕುಷವಾಗಿ
ಇದನ್ನ ಬಹಳ ಈ ಒಂದು ಹೋರಾಟವನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಕೂಡಲೇ ಈ ಕುಟುಂಬಗಳಿಗೆ ಸೂಕ್ತ ರಕ್ಷಣೆಯನ್ನ ನೀಡುವುದರ ಮುಖಾಂತರ ಕುಟುಂಬಗಳಿಗೆ ಆದಂಥ ಅನ್ಯಾಯಗಳನ್ನ ನಾವು ಸರಿಪಡಿಸಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನಾ ಧರಣಿಯಲ್ಲಿ ಕರ್ನಾಟಕ ಭೀಮಸೇನೆ ಸಮಿತಿ ರಾಜ್ಯ ಕೋಶಾಧ್ಯಕ್ಷ ತಿಮ್ಮಪ್ಪ ಮುಕ್ರಿ, ಜಿಲ್ಲಾಧ್ಯಕ್ಷ ಮಣಿಕಂಠ ಮುಕ್ರಿ, ತಾಲೂಕಾ ಮಹಿಳಾಧ್ಯಕ್ಷ ಸವಿತಾ ಗಣಪು ಮುಕ್ರಿ, ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಮುಕ್ರಿ, ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರಣವ್ ಹೆಗಡೆ, ಉಪಾಧ್ಯಕ್ಷ ಮಂಜುನಾಥ್ ಹರಿಕಂತ್ರ ಹಾಗೂ ಕರ್ನಾಟಕ ಭೀಮಸೇನೆ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.